ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಾನಿವಾಗ ಮಾಡ್ತಾ ಇರೋದು 7th ಸ್ಟ್ಯಾಂಡರ್ಡ್ದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಸೊ ನಿಮಗೆ ನಾಳೆ ನಡೆಯುತ್ತೆ ಈ ಪರೀಕ್ಷೆ. ಸೊ ಈ ಒಂದು ಪರೀಕ್ಷೆ ಮಾರ್ಚ್ 2026 ನಡೀತಾ ಇರೋದು. ಸೊ ಅಂದರೆ ನಾಳೆ ನಿಮ್ಮ ಒಂದು ಪರೀಕ್ಷೆ ಇದೆ ಏಪ್ರಿಲ್ 1 ಬಟ್ ಇದು ನಿಮಗೆ SA2 ಪರೀಕ್ಷೆ ಆಗಿರುತ್ತೆ, ಅಂದರೆ ಕೊನೆ ಎಕ್ಸಾಮ್. ಸೊ ನೀವು ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಿಕೊಂಡ್ರೆ 8th ಸ್ಟ್ಯಾಂಡರ್ಡ್ಗೆ ಹೋಗ್ಬೋದು. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ 40 ಮಾರ್ಕ್ಸು, ಟೋಟಲ್ ಮಾರ್ಕ್ಸು 40ನೇ ಇರುತ್ತೆ. ಹಾಗೆ ನಿಮಗೆ 1.5 ಗಂಟೆ ಅಂದರೆ 90 ನಿಮಿಷ ಟೈಮಿಂಗ್ಸ್ ಇರುತ್ತೆ. ಸೊ ಇಷ್ಟರಲ್ಲಿ ನಿಮ್ಮ ಒಂದು ಪೇಪರ್ಗೆ ಆನ್ಸರ್ಸ್ ಎಲ್ಲ ಬರೆದು ಕೊಡಬೇಕು. ಸೊ ನಾಳೆ ಬರುವಂತಹ ಪ್ರಶ್ನೆ ಪತ್ರಿಕೆಯ ಒಂದು ಮಾಡೆಲನ್ನು ನಾನು ಇಲ್ಲಿ ಬಿಟ್ಟಿದ್ದೀನಿ. ಸೊ ಇದು ಮಾಡೆಲ್ ಪೇಪರ್ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಇದಕ್ಕೆ ಆನ್ಸರ್ ಸಹ ಕೊಟ್ಟಿದ್ದೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಆನ್ಸರ್ಸ್ ಎಲ್ಲಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಆನ್ಸರ್ಸು ಕೆಳಗಡೆ ಇದೆ, ಬಟ್ ಫಸ್ಟು ಕ್ವಶನ್ಸ್ ಎಲ್ಲನೂ ಇದೆ. ಸೊ ಪೂರ್ತಿ ಕವರ್ ಮಾಡ್ತೀನಿ, ಅದಕ್ಕೋಸ್ಕರನೇ ನೀವು ಪೂರ್ತಿ ವಿಡಿಯೋನ ನೋಡಬೇಕಾಗುತ್ತೆ. ಸೊ ನೀವು ಮೊದಲಿಗೆ ನೋಡ್ತಾ ಇದ್ದೀರಾ, ಇಲ್ಲಿ ಫಸ್ಟು ವಿದ್ಯಾರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸಜೆಷನ್ಸ್ ಏನೇನಪ್ಪ ಅಂದರೆ, ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಸೊ ನೀವು ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದಬೇಕಾಗುತ್ತೆ, ಆವಾಗ ಮಾತ್ರ ನಿಮಗೆ ಕ್ಲಿಯರಾಗಿ ಆನ್ಸರ್ ಯಾವ್ದು ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ, ಅಂದರೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳ್ತಿದ್ದಾರೆ. ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಸೊ ಯಾವ ಒಂದು ಪ್ರಶ್ನೆ ಬರೀತಿದ್ದೀರಾ, ಯಾವ ಒಂದು ಆನ್ಸರ್ ಬರೀತಿದ್ದೀರಾ, ಆ ಒಂದು ಆನ್ಸರ್ ಕರೆಕ್ಟಾಗಿ ಪ್ರಶ್ನೆ ಬರೆದಿದ್ದೀರಾ, ಅಂದರೆ ಪ್ರಶ್ನೆ ನಂಬರನ್ನು ಬರೆದಿದ್ದೀರಾ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಎಲ್ಲದನ್ನು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ, ನಾಳೆ ನಡೆಯುವಂಥ ಪರೀಕ್ಷೆ. ಸೊ ಈ ಒಂದು ಪೇಪರ್ ತುಂಬ ಇಂಪಾರ್ಟೆಂಟು, ಅದಕ್ಕೇ ನಾನಿವಾಗ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದು ತರಗತಿಯ 6th 7th 8th 9th 10th ಎಲ್ಲ ಒಂದು ತರಗತಿಯ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು, ಹಾಗೆ ಮಾಡೆಲ್ ಪೇಪರ್ಸು, ಹಾಗೆ ಕನ್ಫರ್ಮ್ ಇರೋ ಕ್ವಶನ್ಸು ಮತ್ತು ಸ್ಟಡಿ ಮೆಟೀರಿಯಲ್ಸು 10th 9th 8th 7th 6th ಏನೇನು ಬೇಕಾಗುತ್ತೆ ನಿಮ್ಮ ಒಂದು ಸ್ಟಡಿ ಬಗ್ಗೆನೇ ನಾವು ಈ ಒಂದು ಚಾನಲನ್ನು ಓಪನ್ ಮಾಡಿದ್ದೀವಿ. ಸೊ ಚಾನಲ್ ಹೆಸರು SSLC ಫ್ರೆಂಡ್ ಅಂತ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ನಿಮಗೆ ಎಲ್ಲದನ್ನೂ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ಎಕ್ಸಾಮ್ ಅಂದರೆ ಪರೀಕ್ಷೆಯನ್ನು ಬರೀಬೇಕು ಅನ್ನೋದು. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ 4 ಮಾರ್ಕ್ಸ್ಗೆ ಒಂದು ಮೇನ್ ಇದೆ. ಸೊ ಫಸ್ಟ್ ಮೇನು 4 ಮಾರ್ಕ್ಸ್ಗಿದೆ. ಸೊ ಒಂದು ಪ್ರಶ್ನೆಗೆ 1 ಅಂಕಗಳು ಅಂತ ನಿಗದಿಪಡಿಸಿರ್ತಾರೆ. ಸೊ 4 ಪ್ರಶ್ನೆಗಳನ್ನು ನೋಡ್ತಿದ್ದೀರಾ ಇಲ್ಲಿ. ದಿನ್ಕ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ಸೊ ದಿನ್ಕ ವಿರುದ್ಧಾರ್ಥಕ ಶಬ್ದ ಅಂದರೆ ದಿನದ ವಿರುದ್ಧಾರ್ಥಕ ಶಬ್ದ. ಸೊ ಕನ್ನಡದಲ್ಲಿ ಹೇಳುವಂತೆ ವಿರುದ್ಧಾರ್ಥಕ ಶಬ್ದ. ಸೊ ಆ ರೀತಿ ಒಂದು ಶಬ್ದ ಈ ಒಂದು 4 ಆಪ್ಷನ್ಸಲ್ಲಿ ಎಲ್ಲಿದೆ ಅನ್ನೋದು ಸೊ ನೀವು ಹುಡುಕಿ ಬರೀಬೇಕು. ನಾನು ಅದಕ್ಕೆ ಆನ್ಸರ್ಸನ್ನು ಕೆಳಗಡೆ ಕೊಟ್ಟಿದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ, ಆವಾಗ ಮಾತ್ರ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಿದ್ದೀರಾ, ಲಡ್ಕಾ ಕಾ ಅನ್ಯಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಆನ್ಸರ್ ಕೆಳಗಡೆ ಇದೆ. ಸೊ ಪೂರ್ತಿ ವಿಡಿಯೋನ ನೋಡಿ, ಆನ್ಸರ್ ಸಿಗುತ್ತೆ. ಸೊ ಅದೇ ರೀತಿ 3ನೇ ಪ್ರಶ್ನೆ ಆಗಿರ್ಬೋದು, 4ನೇ ಪ್ರಶ್ನೆ ಆಗಿರ್ಬೋದು. ನೆಕ್ಸ್ಟು ಸೆಕೆಂಡ್ ಮೇನ್ ನೋಡ್ತಾ ಇದ್ದೀರಾ. ಸೊ ಸೆಕೆಂಡ್ ಮೇನಲ್ಲಿ ನಿಮಗೆ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ, ಯಾವ ಒಂದು ವರ್ಡ್ಸ್ ಸೂಟ್ ಆಗುತ್ತೆ ಅನ್ನೋದನ್ನು. 4ರಲ್ಲಿ ನೀವು 2 ಚೂಸ್ ಮಾಡಿ ಬರೀಬೇಕು. ಮೊದಲನೇ ಡ್ಯಾಶ್ಗೆ 1, ಸೆಕೆಂಡ್ ಡ್ಯಾಶ್ಗೆ 1. ಸೊ ಇದೆರಡಕ್ಕೂ ಯಾವ ಒಂದು ವರ್ಡ್ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ. ಸೊ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಥರ್ಡ್ ಮೇನ್ಗೆ ಬಂದರೆ, ಸೊ ನೋಡ್ತಿದ್ದೀರಾ ನೀವು, निम्नलिखित प्रश्नों के सूचनानुसार उत्तर लिखिए ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ, 2 ಪ್ರಶ್ನೆಗಳಿರುತ್ತೆ, 2 ಅಂಕಗಳಿರುತ್ತೆ. ಹಾಗೆ ನೋಡಿ. ನೆಕ್ಸ್ಟು 4th ಮೇನ್ಗೆ ಬಂದರೆ 6 ಪ್ರಶ್ನೆಗಳಿದೆ, 2 ಅಂಕಗಳು. ಒಂದು ಪ್ರಶ್ನೆಗೆ 2 ಅಂಕ. ಸೊ ನೋಡ್ತಿದ್ದೀರಾ ಇಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಬಂದಿದೆ.
ಸೊ ಈ ಮೇಲೆ ಪ್ರಶ್ನೆ ಬರಿಬೋದು ಅಥವಾ ಈ ಕೆಳಗಡೆ ಪ್ರಶ್ನೆ ಆದರೂ ಬರಿಬೋದು. ಎರಡರಲ್ಲಿ ಒಂದು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ, ಎಲ್ಲ ಪಾಠದ ಒಂದು ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ, ಅಂದರೆ ಉತ್ತರ ಬರೆಯುವಂಥ ಪ್ರಶ್ನೆಗಳು. ನೆಕ್ಸ್ಟ್ ನೋಡಿ, ಹಾಗೆ 5ನೇ ಮೇನ್ಗೆ ಬಂದರೆ ಸೊ 4 ಪ್ರಶ್ನೆಗಳಿರುತ್ತೆ, 3 ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ. ಸೊ ನೋಡ್ತಾ ಇದ್ದೀರಾ, ಎಲ್ಲ ಒಂದು ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆದದ್ದೇ, ಯಾವುದನ್ನು ಸಹ ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಂಡು ಓದ್ಕೊಂಡು ಕರೆಕ್ಟಾಗಿ ಬರೀರಿ. ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂದರೆ ಕೆಳಗಡೆ ಇದೆ, ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 6th ಮೇನು, 2 ಪ್ರಶ್ನೆಗಳು 4 ಅಂಕಗಳಿಗೆ. ನೋಡಿ, 2 ಪ್ರಶ್ನೆಗಳು 4 ಅಂಕಗಳಿಗೆ, ಅಂದರೆ ನಿಮಗೆ ಈ ಒಂದು ಮೇನಲ್ಲಿ 8 ಅಂಕಗಳು ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ಒಂದು ಪತ್ರ ಇದೆ. ಸೊ ಪತ್ರ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಇವಾಗ ಆನ್ಸರನ್ನು ನೋಡುವಂಥ ಸಮಯ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದರೆ ನಾವು ಮೇಲೆ ನೋಡಿರುವಂಥ ಪ್ರಶ್ನೆಗಳಿಗೆ ಏನೇನು ಉತ್ತರಗಳು ಇರುತ್ತೆ ಅನ್ನೋದನ್ನು ನೋಡ್ಕೊಬರೋಣ. ಸೊ ಮಾಡೆಲ್ ಪೇಪರ್ ಇದು, ಉತ್ತರಗಳ ನಮೂನೆ ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಉತ್ತರಗಳಿದೆ, ಯಾವ ಪ್ರಶ್ನೆಗೆ ಯಾವ ಉತ್ತರ, ಇಲ್ಲಿ ಪ್ರಶ್ನೆ ನಂಬರ್ ಕೊಟ್ಟಿದ್ದಾರೆ, ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಹಾಗೆ ಅದಕ್ಕೆ ಎಷ್ಟು ಅಂಕಗಳು ಸಿಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಸಿ, ರಾತ್ ಈಸ್ ದ ರೈಟ್ ಆನ್ಸರ್. ಅಂದರೆ ರಾತ್, ದಿನ್ಗೆ ವಿರುದ್ಧಾರ್ಥಕ ಶಬ್ದ ರಾತ್ ಅಂತ. ಸೊ ಈ ಪ್ರಶ್ನೆಗೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ, ರಾತ್ ಅಂತ ಬರೆದ್ರೆ. ಸೊ ಇದೇ ರೀತಿ ಪ್ರಶ್ನೆಗಳು ನಿಮಗೆ ನಾಳೆ ನಡೆಯುವಂಥ ಪರೀಕ್ಷೆಯಲ್ಲಿ ಬರುತ್ತೆ. ಸೊ ಅದಕ್ಕಾಗಿಯೇ ನಾವು ಈ ಒಂದು ವಿಡಿಯೋನ ಮಾಡ್ತಿರೋದು. ಆದಷ್ಟು ನಿಮಗೆ ಗೊತ್ತಿರುವಂಥ 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರುವಂಥ ಸ್ಟೂಡೆಂಟ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವ್ರಿಗೆ ನಾಳೆ ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅವರು ನೋಡಿಬಿಟ್ಟು ಇದನ್ನು ಒಂದು ಸಾರಿ ಓದಲಿ, ಆವಾಗ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಪಾಠದ ಒಂದು ಪ್ರಶ್ನೆಗಳು. ಹಾಗೆ 14ನೇ ಪ್ರಶ್ನೆ ಟ್ರಾನ್ಸ್ಲೇಷನು, ಅಂದರೆ ಹಿಂದಿಯಲ್ಲಿ ಕೊಟ್ಟಿರೋದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು, ಅನುವಾದ ಮಾಡಬೇಕು. ಸೊ ರಾಜು ಬಹಳ ಬುದ್ಧಿವಂತ ಹಾಗೂ ವೀರ ಬಾಲಕನಾಗಿದ್ದನು. ಸೊ ಈ ಒಂದು ಉತ್ತರ ಸರಿಯಾದದ್ದು. ಸೊ ನೋಡಿ, ಹಾಗೆ ಲಾಸ್ಟಲ್ಲಿ ನಿಮಗೆ ಲೆಟರ್ ಕೊಟ್ಟಿದ್ದಾರೆ. ಸೊ ಲೆಟರ್ಗೆ 4 ಮಾರ್ಕ್ಸ್ ಅಂತ ಹೇಳಿದ್ದೆ ನಾನು. ಸೊ 4 ಮಾರ್ಕ್ಸು, ಯಾವ ರೀತಿ ಲೆಟರ್ ಬರಿಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಹಿಂದಿ ಅಕ್ಷರಗಳನ್ನೇ ಅವರು ಉಪಯೋಗಿಸಿದ್ದಾರೆ, ನೋಡ್ತಾ ಇದ್ದೀರಾ ನೀವು ಎಲ್ಲದನ್ನು. ಸೊ ಈ ಒಂದು ಲೆಟರನ್ನು ಪ್ರಾಕ್ಟೀಸ್ ಮಾಡಿ, ಆನ್ಸರ್ಸ್ ಎಲ್ಲ ಕೊಟ್ಟಿರೋದನ್ನು ಪ್ರಾಕ್ಟೀಸ್ ಮಾಡಿ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ 40 ಅಂಕಗಳಿಗೆ ಬರುತ್ತೆ. ಸೊ 40ಕ್ಕೆ ನೀವು ಎಷ್ಟು ಅಂಕಗಳನ್ನು ತೆಗಿತೀರಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ನನಗೂ ಇದೆ. ಹಾಗೆ ನಾಳೆ ಪರೀಕ್ಷೆ ಮುಗಿಸ್ಕೊಂಡು ಬಂದ ತಕ್ಷಣವೇ ನನ್ನ ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ನೀವು ಎಷ್ಟು ಅಂಕಗಳನ್ನು ತೆಗೆದ್ರಿ ಅಂತ, ನಾನು ಸಹ ನೋಡ್ತೇನೆ. ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ 7th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡು, 6th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು. ಸೊ 10th ಸ್ಟ್ಯಾಂಡರ್ಡ್ದು ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನಾವು ಕಂಟಿನ್ಯೂ ಆಗಿ ಆ ಒಂದು 10th ಬೇಕಾಗುವಂಥ ಎಲ್ಲ ವೀಡಿಯೋಸ್ನು ಮಾಡಿಬಿಟ್ಟಿದ್ದೀವಿ. ಹಾಗೆ ಈ ಒಂದು 6th ಸ್ಟ್ಯಾಂಡರ್ಡು, ಈ ಎಲ್ಲ ಸ್ಟ್ಯಾಂಡರ್ಡ್ಸ್ದು ವೀಡಿಯೋಸ್ನ ಬಿಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮ್ಮ ವೀಡಿಯೋಸ್ ಮಿಸ್ ಆಗುತ್ತೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಟಿಫಿಕೇಷನ್ ಬರುತ್ತೆ, ಗೊತ್ತು ಅದೆಲ್ಲರಿಗೂ. ಸೊ ಆ ಒಂದು ನೋಟಿಫಿಕೇಷನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಆರಾಮಾಗಿ ನೀವು ವಿಡಿಯೋನ ನೋಡಿ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನು ನೋಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.